ಇನ್ನು ಕರ್ನಾಟಕದಲ್ಲಿ ಇರುವಂತಹ ಪಾಕಿಸ್ತಾನಿಗರನ್ನ ಪತ್ತೆ ಹಚ್ಚಲಾಗ್ತಾ ಇದೆ, ವಾಪಸ್ ಕಳಿಸೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ರಾಜ್ಯದಲ್ಲಿ ಅಂದಾಜು 98 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಅದರಲ್ಲಿ 9 ಜನ ಮಾತ್ರ ತಾತ್ಕಾಲಿಕ ವೀಸಾದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಅದು ಮುಗಿದು ಹೋಗಬಹುದು. ಇದರಲ್ಲಿ ಬಿಸ್ನೆಸ್ಸು, ಶಿಕ್ಷಣ, ಪ್ರವಾಸ, ಇತರೆ ವೀಸಾಗಳು ಕೂಡ ಸೇರಿದಾವೆ. ಇದೇ ತಿಂಗಳು 27ನೇ ತಾರೀಕಿನಂದು ದೇಶದಿಂದ ಅವರು ಹೊರಗಡೆ ಹೋಗಬೇಕು. ವೈದ್ಯಕೀಯ ಕಾರಣದಿಂದ ಇರೋರು 29ನೇ ತಾರೀಕಿನಂದು ಹೊರಡಬೇಕು. ಇದು ಕೊಟ್ಟಿರುವಂತಹ ಡೆಡ್ಲೈನು. ಲಾಂಗ್ ಲೈಫ್ ವೀಸಾ ಅಂದರೆ ಭಾರತೀಯ ಪ್ರಜೆ ಆಗಿರೋರು ಏನಿದ್ದಾರೆ, ಭಾರತೀಯ ತಂದೆ ಅಥವಾ ಪಾಕ್ನ ತಾಯಿ ಅವರ ಮಕ್ಕಳ ವೀಸಾದಲ್ಲಿ ಇರೋರು ಯಾರಿದ್ದಾರೆ ಅವರು ಕೂಡ ಎಲ್ಲವನ್ನ ಇಲ್ಲಿ ಬಹಿರಂಗಪಡಿಸಬೇಕಾಗತ್ತೆ. 84 ಜನ ಇದರಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವರ ವೀಸಾದ ಬಗ್ಗೆಯೂ ಕೂಡ ಇವರಿಗೆ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿಲ್ಲ. ಅಂದರೆ ವೀಸಾ ನೀಡೋ ಬಗ್ಗೆ ಆದೇಶ ಬಂದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಇವರ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ತುಮಕೂರಿನಲ್ಲೂ ಕೂಡ 3 ಜನ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 10 ವರ್ಷಗಳ ಹಿಂದೆ ಮದುವೆಯಾಗಿ ಬಂದಿರುವಂತಹ ಮಹಿಳೆಯರಿದ್ದಾರೆ. 10 ವರ್ಷಗಳ ಹಿಂದೆ ಮದುವೆಯಾಗಿ ಭಾರತಕ್ಕೆ ಬಂದಿದ್ರು, ಕರ್ನಾಟಕಕ್ಕೆ ಬಂದು ನೆಲೆ ನಿಂತಿದ್ರು. 3 ಯುವಕರ ಜೊತೆಯಲ್ಲಿ 3 ಪಾಕ್ ಮಹಿಳೆಯರು ಮದುವೆಯಾಗಿದ್ದಾರೆ. ಭಟ್ಕಳದಲ್ಲಿ 17 ಪಾಕಿಸ್ತಾನ ಪ್ರಜೆಗಳು ನೆಲೆ ನಿಂತಿದ್ದಾರೆ. ಹೀಗಾಗಿ ಪಾಕಿಸ್ತಾನಿ ಪ್ರಜೆಗಳು ಅಧಿಕೃತವಾಗಿ ಯಾರಿದ್ದಾರೆ ಅವರ ಮಾಹಿತಿಗಳಿದ್ದಾವೆ. ಇದೆಲ್ಲವೂ ಕೂಡ ಅಧಿಕೃತವಾಗಿ ಸಿಕ್ಕಿರೋ ಮಾಹಿತಿಗಳು. ಆದರೆ ಅನಧಿಕೃತವಾಗಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಪಟೇಲ್, ಅಮೆರಿಕದವರು ಯಾವ ರೀತಿಯಾಗಿ ಭಾರತೀಯರನ್ನ ವಾಪಸ್ ಕಳಿಸಿದ್ರು ಅನ್ನುವಂತಹ ಮಾಹಿತಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ಭಯೋತ್ಪಾದನಾ ದಾಳಿಯಾದ ನಂತರ ನಾವು ಎಚ್ಚೆತ್ತುಕೊಂಡಿದ್ದೀವಿ. ಈಗಲಾದರೂ ಅಧಿಕೃತವಾಗಿ ಯಾರಿದ್ದಾರೆ ಅವ್ರಿಗೆ ಗೊತ್ತು, ಅನಧಿಕೃತವಾಗಿ ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗತ್ತಾ? ಈಗ ಅಧಿಕೃತವಾಗಿ ಎಷ್ಟು ಜನ ಇದ್ದಾರೆ, ಅವರ ಸ್ಟೇಟಸ್ ಏನು, ಅವರನ್ನು ವಾಪಸ್ ಕಳಿಸೋದಕ್ಕೂ ಕೂಡ ನಿರ್ಧಾರ ಮಾಡಲಾಗುತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷನ್, ಈಗಾಗಲೇ ಪಾಕಿಸ್ತಾನ ರಣರಕ್ಕಸರ ಒಂದು ಅಟ್ಟಹಾಸ ಏನು ನಡೆದಿತ್ತು ಪಹಲ್ಗಾಮ್ನಲ್ಲಿ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋಕ್ಕೆ ಭಾರತ ಸರ್ಕಾರ ಸಿದ್ಧವಾಗಿರುವಂಥದ್ದು. ಇದರ ಹಿನ್ನೆಲೆ ಪಾಕಿಸ್ತಾನಗಳು ಯಾರ್ಯಾರೆಲ್ಲ ರಾಜ್ಯದಲ್ಲಿರೋ ಭಾರತದಲ್ಲಿ ಎಲ್ಲೆಲ್ಲಿ ವಾಸವಾಗಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಭಾರತವನ್ನು ಬಿಟ್ಟು ತೊಲಗಬೇಕು ಅಂತೇಳಿ ಈಗಾಗಲೇ ಡೆಡ್ಲೈನನ್ನು ಕೊಟ್ಟಿರುವಂಥದ್ದು. 27ನೇ ತಾರೀಕು, 28, 29 ಈ 3 ದಿನಗಳ ಕಾಲ ಅವ್ರಿಗೆ ಡೆಡ್ಲೈನ್ ಇರುವಂಥದ್ದು. ಈ 3 ದಿನದ ಒಳಗಾಗಿ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿ ಯಾರೆಲ್ಲ ಪಾಕಿಸ್ತಾನಗಳು ಯಾವ್ಯಾವ ಕಾರಣಗಳಿಗೆ ಬಂದು ಭಾರತದಲ್ಲಿ ನೆಲೆಸಿದ್ರು ಯಾರು ಕೂಡ ಇಲ್ಲಿ ಇರಬಾರ್ದು ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಹೀಗಾಗಿ 29ನೇ ತಾರೀಕು ಒಳಗಾಗಿ ಎಲ್ಲರೂ ಕೂಡ ಭಾರತವನ್ನು ಬಿಟ್ಟು ತೊಲಗಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಯಾರೆಲ್ಲ ಪಾಕಿಸ್ತಾನಿಗಳು ಎಷ್ಟು ಜನ ವಾಸವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅದರ ಜೊತೆಗೆ FRR ಅಂತ ಏನು ಹೇಳ್ತೀವಿ, ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಏನಿರುತ್ತೆ, ಅಲ್ಲಿ ಯಾರೇ ವಿದೇಶದಿಂದ ಬಂದಂಥವರು ಇಲ್ಲಿ ವಾಸವಾಗಿರ್ತಾರೆ, ಇಲ್ಲಿ ನೆಲೆಸ್ತಾರೆ, ಇಲ್ಲಿ ಯಾವ ಕಾರಣಕ್ಕಾಗಿ ಬಂದಿರ್ತಾರೆ, ಈ ಎಲ್ಲ ಮಾಹಿತಿಗಳನ್ನು FRR ಕಚೇರಿಗೆ ಇವರು ಮಾಹಿತಿಯನ್ನು ಕೊಟ್ಟು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಂದಣಿಯನ್ನು ಮಾಡಿಕೊಂಡು ಅಲ್ಲೊಂದು ID ಪಡ್ಕೊಂಡು ಕರ್ನಾಟಕದಲ್ಲಿ ವಾಸವನ್ನು ಮಾಡ್ತಿರ್ತಾರೆ. ಸೊ ಆ ರೀತಿಯಾಗಿ ರಾಜ್ಯದಲ್ಲಿ ಸುಮಾರು 98 ಜನ ವಾಸವಾಗಿರುವಂಥದ್ದು ಪಾಕಿಸ್ತಾನ ಮೂಲದವರು ಗೊತ್ತಾಗಿರುವಂಥದ್ದು. ಅವರೆಲ್ಲರೂ ಕೂಡ ರಾಜ್ಯವನ್ನು ಬಿಡಲಿಕ್ಕೆ, ದೇಶವನ್ನು ಬಿಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ 9 ಜನ ತಾತ್ಕಾಲಿಕ ವೀಸಾದಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆ ವಾಸವಾಗಿರುವಂಥದ್ದು. ಉಳಿದಂತೆ ವೈದ್ಯಕೀಯಕ್ಕೆ ಬಂದಂಥವ್ರು ಇರ್ಬೋದು, ಆ ಕಾರಣದ ಮೇಲೆ, ಬಿಸ್ನೆಸ್ ಮೇಲೆ, ಇಲ್ಲ ಶಿಕ್ಷಣಕ್ಕಾಗಿ, ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಏನು ಪಾಸ್ಪೋರ್ಟ್ ವೀಸಾಗಳನ್ನು ಇಟ್ಕೊಂಡು ಬಂದಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಭಾರತವನ್ನು ಬಿಟ್ಟು ತೊಲಗಬೇಕು, ರಾಜ್ಯವನ್ನು ಬಿಟ್ಟು ತೊಲಗಬೇಕು ಅಂತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಗಳಾಗಿರುವಂಥದ್ದು. ಅದರ ಜೊತೆಗೆ ಇಲ್ಲೇ ನೆಲೆಸಿರುವಂಥವ್ರು ಅಂದರೆ ಲಾಂಗ್ ಲೈಫ್ ವೀಸಾ ಪಡ್ಕೊಂಡು ಯಾರು ಭಾರತದಲ್ಲಿ ವಾಸವಾಗಿರ್ತಾರೆ, ಇಲ್ಲ ರಾಜ್ಯದಲ್ಲಿ ಆ ರೀತಿಯಾಗಿ ಸುಮಾರು 84 ಜನ ವಾಸವಾಗಿರುವಂಥದ್ದು. ಅಂದರೆ ಇಲ್ಲಿನ ಭಾರತೀಯ ಮೂಲದ ನೆಲದ ತಂದೆ ಯಾರಿರ್ತಾರೆ ಅವರು ಬೇರೆ ದೇಶದವರು ಮದುವೆ ಆಗಿದಂಥ ಮಹಿಳೆ ಇರ್ಬೋದು. ಸೊ ಅವ್ರು ಏನಿದ್ದಾರೆ ಸುಮಾರು 84 ಜನ ಇಲ್ಲಿ ವಾಸವಾಗಿರುವಂಥದ್ದು. ಆ 84 ಜನರ ವೀಸಾವನ್ನು ರದ್ದು ಮಾಡಿ ಇಲ್ಲಿಂದ ಕಳಿಸ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೂ ಸ್ಪಷ್ಟವಾದ ನಿಲುವನ್ನು ಕಳಿಸ್ಕೊಟ್ಟಿಲ್ಲ, ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಬಂದರೆ ಇಲ್ಲಿ ಸುಮಾರು 84 ಜನ ಕರ್ನಾಟಕದಲ್ಲಿ ವಾಸವಾಗಿರುವಂಥದ್ದು. ಅಂತಹ ಪಾಕಿಸ್ತಾನಿಗಳ
ಹಾಕಬೇಕು ಆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಪಾಕಿಸ್ತಾನಗಳು ಯಾರೆಲ್ಲ ವಾಸವಾಗಿದ್ದಾರೆ ಅವರ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಅಧಿಕೃತವಾಗಿ ಇಲ್ಲಿ ವಾಸವಾಗಿರೋರ ಬಗ್ಗೆ ಮಾಹಿತಿಗಳು ಹೆಚ್ಚಾಗಿರುತ್ತೆ. ಇನ್ನು ಅದಕ್ಕೆ ಅನಧಿಕೃತವಾಗಿ ಬಂದು ಇಲ್ಲಿ ನೆಲೆಸಿರ್ತಾರೆ. ಸೊ ಅಂಥವರ ವಿರುದ್ಧವೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಬೇಕು, ಅವ್ರನ್ನೂ ಕೂಡ ಇಲ್ಲಿದ್ದ ಒದ್ದು ಓಡಿಸ್ಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಈಗಷ್ಟೇ ಗೃಹ ಸಚಿವರು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿರುವಂಥದ್ದು, ಯಾರು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ರಾಜ್ಯದಲ್ಲಿ ವಾಸವಾಗಿರ್ತಾರೆ ಅಂಥವ್ರನ್ನ ಪತ್ತೆ ಮಾಡಬೇಕು. ಪತ್ತೆಯನ್ನು ಮಾಡಿ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕು. ಅವ್ರನ್ನ ಇಲ್ಲಿಂದ ಭಾರತವನ್ನು ಬಿಟ್ಟು ತೊಲಗಿಸ್ಲಿಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಈಗಾಗಲೇ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ FRO ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಅಧಿಕೃತವಾಗಿ ಬಂದಂಥವರು ಏನು FROಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಅನಧಿಕೃತವಾಗಿ ಬಂದು ನೆಲೆಸಿದ್ದವರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಸೊ ಇದೆರಡೂ ಕೂಡ ಆಗ್ತದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈಗಾಗಲೇ ಅಧಿಕೃತವಾಗಿ ಅಂದಾಜು 98 ಜನ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಇದನ್ನು ಆಧಾರವಾಗಿ ಇಟ್ಕೊಂಡು ಇವ್ರನ್ನ ಹೊರ ಕಳಿಸ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್.